ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಎಂದಿನಂತೆ ನಮ್ಮ ಧರ್ಮಸ್ಥಳದ ಸಿರೀಸ್ ಇವತ್ತು ಕೂಡ ಮುಂದುವರಿತಾ ಇದೆ. ನೋಡಿ, ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ. ನಾವು ಡೈಲಿ ಏನು ಹೇಳ್ಕೊಂಡು ಬರ್ತಾ ಇದ್ದೀವಿ, ಒಂದಷ್ಟು ಅಪ್ಡೇಟ್ಗಳಾಗತ್ತೆ ನೋಡಿ, ಮತ್ತೆ ಉತ್ಖನನ ಆಗತ್ತೆ, ಮತ್ತೆ ಭೂಮಿಯ ಅಗೆಯುವ ಕೆಲಸ ಆಗತ್ತೆ ಧರ್ಮಸ್ಥಳದಲ್ಲಿ ಅಂತ. ಅದೇ ರೀತಿ ಇವತ್ತು ಮಧ್ಯಾಹ್ನದೊಳಗಡೆ ಆ ಕೆಲಸ, ಅಸ್ಥಿಪಂಜರ ಅಗೆಯುವ ಕೆಲಸ ಶುರುವಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೋಡಿ, ನಾವು ಆರಂಭದಲ್ಲೇ ನಿಮ್ಗೆ ಹೇಳ್ತಾ ಬಂದ್ವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ. SIT ತನಿಖೆ ಮಾಡ್ತಾ ಇದೆ, ಸಾಕಷ್ಟು ಜನರ ಎಂಟ್ರಿ ಆಯಿತು. ಅಲ್ಲಿ ನಾನೇ ಶವಗಳನ್ನು ಹೂತಿದ್ದು ಅಂತ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಎಂಟ್ರಿ ಆಗತ್ತೆ. ಮಾಸ್ಕ್ ಮ್ಯಾನ್, ಕೊನೆಗೆ ಆತನ ಹೆಸರು ಚಿನ್ನಯ್ಯ. ಅದಾದ್ಮೇಲೆ ನಿನ್ನೆ ಆತನ ಬೇಲ್ ಕೂಡ ರಿಜೆಕ್ಟ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಎಂಟ್ರಿ. ವಿಠಲ್ ಗೌಡ ಅವರು ಇಂಥ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರ ಇದೆ, ಅದನ್ನ ಅಗಿಬೇಕು ಅಂತ ಹೇಳ್ತಾರೆ ಮಹಾಜರು ಕರ್ಕೊಂಡು ಹೋದಂತಹ ಟೈಮಲ್ಲಿ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ, ಬಂಗ್ಲೆಗುಡ್ಡ ಅಸ್ಥಿಪಂಜರ ಅಗೆಯುವಂತೆ. ಮತ್ತೊಂದು ಕಡೆ ಸೋಕೋ ಟೀಮ್ ಕೂಡ ಬಂದಿರೋದು. ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸಾಕಷ್ಟು ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಜನರಿಗೆ, ರಾಜ್ಯದ ಜನರಿಗೆ ವಸ್ತುಸ್ಥಿತಿ, ವಾಸ್ತವ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದೀವಿ. ಯಾವುದೇ ಕಪೋಲ ಕಲ್ಪಿತ ಸುದ್ದಿ ಅಲ್ಲ ನಮ್ದು. ಅಲ್ಲಿ ಏನಿದೆ ಅದನ್ನ ನಾವು ಹೇಳ್ತಾ ಇರೋದು. ನೀವೇನ್ ಹೇಳ್ತಾ ಇದ್ದೀರಿ ಅದೇ ರೀತಿ ಆಗ್ತಾ ಇದೆ ಸರ್. ವಿಠಲ್ ಗೌಡ ಅವರ ಎಂಟ್ರಿ ಆಯ್ತು. ಬಂಗ್ಲೆಗುಡ್ಡದ ರಹಸ್ಯ ಅಲ್ಲಿ ಕರ್ಕೊಂಡೋಗಿ ವಿಠಲ್ ಗೌಡ ಅವರು SITಗೆ ಹೇಳಿದ್ರು, ಇಲ್ಲೊಂದಿಷ್ಟು ಅಸ್ಥಿಪಂಜರಗಳಿದೆ, ಇದನ್ನ ಅಗೆಯುವಂತ ಕೆಲಸ ಆಗಬೇಕು ಅಂತ ಹೇಳಿ. ಈಗ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಸೋಕೋ ಟೀಮ್ ಕೂಡ ಬಂದಿದೆ. ಅಲ್ಲಿ ಈಗ ನಾವು ಅಲ್ಲಿ ನಮಗಿರುವಂತಹ ಸೋರ್ಸು, ನಮ್ಮ ರಿಪೋರ್ಟರ್ಗಳ ಹತ್ರ ನಾವು ತಗೊಂಡಂತ ಮಾಹಿತಿ, ಒಟ್ಟಾರೆ ಒಂದಷ್ಟು ಡೆವಲಪ್ಮೆಂಟ್ಗಳಂತೂ ಆಗ್ತಾ ಇದೆ. ಬಹಳ ಮೇಜರ್ ಡೆವಲಪ್ಮೆಂಟ್ ಅಂತೂ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಮತ್ತೆ ಅಗೆಯುವ ಕೆಲಸ ಆಗುತ್ತಾ, ಮತ್ತೆ JCBಗಳ ಗರ್ಜನೆ ಆಗುತ್ತೆ. ಯಾಕಂದ್ರೆ ಒಂದಷ್ಟು ಅಧಿಕಾರಿಗಳನ್ನ ಕೂಡ ಈಗ ಬರೋದಕ್ಕೆ ಹೇಳಿದ್ದಾರೆ. ಅಧಿಕಾರಿಗಳ ನಿಯೋಜನೆ ಕೂಡ ಆಗಬೇಕು, ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಬೇಕು. ಎಲ್ಲವೂ ಕೂಡ ಆಗ್ತಾ ಇರೋದು ನೋಡಿದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್. ಏನು ಹೇಳ್ತೀರಾ? ಒಂದು 3 ಬೆಳವಣಿಗೆಗಳು ನಡೆದಿವೆ. ಒಂದು, ನೀವು ಈಗಾಗಲೇ ರೆಫರ್ ಮಾಡಿದ ಹಾಗೆ ಚಿನ್ನಯ್ಯ ಏನಿದೆ ಅವನ ಬೇಲ್ ಆಗಿದೆ. ರಿಜೆಕ್ಟ್ ಆಯಿತು. ಬೇಲ್ ರಿಜೆಕ್ಟ್ ಆಗಿರುವುದರ ನ್ಯಾಯಾಲಯದ ಅಬ್ಸರ್ವೇಷನ್ ಕೂಡ ನನಗೆ ಕೆಲವೊಂದು ಸಲ ಅದನ್ನು ನೋಡಿದಾಗ ಏನಪ್ಪ ಅನಿಸಿದೆ. ದಟ್ ಇಸ್ ಒನ್ ಥಿಂಗ್. ಎರಡನೇದು, ನಿನ್ನೆ 2 ಡೆವಲಪ್ಮೆಂಟ್ಗಳಾದವು. ಸೊ ಬೆಂಗಳೂರಿನಲ್ಲೂ ಕೂಡ ಕೊಂದವರು ಯಾರು ಅನ್ನುವುದು ಒಂದು, ಬೆಂಗಳೂರು ಪ್ರೆಸ್ ಮೀಟ್ ಅಲ್ಲ, ಒಂದು ಸಮಾವೇಶ. ನಾಡಿನ ಬೇರೆ ಬೇರೆ, ನಾಟ್ ಓನ್ಲಿ ಇಂಡಿಯಾದ ಮಹಿಳಾ ಪರ ಹೋರಾಟಗಾರ್ತಿಯವರು ಎಲ್ಲರೂ ಬಂದಿದ್ದರು. ಸೊ ಈ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಿಸುವ ತೀರ್ಮಾನ ಕೈಗೊಳ್ಳಾಯಿತು. ದಟ್ಸ್ ಅ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಮಂಗಳೂರಿನಲ್ಲಿ ಏನು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಆರೋಪಗಳ ಕುರಿತು ಸತತವಾಗಿ ಹೋರಾಟ ನಡೆಸ್ಕೊಬಂದಂಥ ಟ್ರಸ್ಟ್ ಏನಿದೆ, ಅವರು ನಿನ್ನೆ ಸಮಾನ ಮನಸ್ಕರೆಲ್ಲ ಸೇರಿ ಅವರು ನಿನ್ನೆ ಸಭೆ ಸೇರಿ ಹೆಗ್ಡೆ ಕುಟುಂಬದ ಮೇಲೆ 2500 ಎಕರೆ ಲ್ಯಾಂಡ್ ಅಕ್ರಮ ಬಗ್ಗೆ ಮಾತಾಡೋದು. ಈ 3 ಬೆಳವಣಿಗೆಗಳ ನಡುವೆ ನೀವು ಮತ್ತೆ ರೆಫರ್ ಮಾಡಿದಾಗೆ ಅರಣ್ಯ ಇಲಾಖೆ ಏನು ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಮಾಡುವುದಕ್ಕೆ ತಮ್ಮ ಆಕ್ಷೇಪ ಇಲ್ಲ ಅಂತೇಳಿದೆ. ದಟ್ ದ ಗೌರ್ಮೆಂಟ್ ಟುಕ್ ಎ ವೆರಿ ಗುಡ್ ಡಿಸಿಷನ್. ಸರ್ಕಾರ ಅನುಮತಿ ಕೊಡುವ ತೀರ್ಮಾನ ಕೊಟ್ಟಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಾವು ಒಟ್ಟಾರೆ ನೋಡ್ತಾ ಹೋಗೋಣ. ಫಸ್ಟ್ ಹೇಳಿದ್ರೆ ಉತ್ಖನನ ಆಗುತ್ತಾ ಅನ್ನೋ ಪ್ರಶ್ನೆ ಅಂತ ಹೇಳಿದ್ದೀರಿ. ಸೊ ಬಹುಮಟ್ಟಿಗೆ ಆ ಪ್ರದೇಶದಲ್ಲಿ ಇವತ್ತೇ ಅಗಿತಾರೋ ಇಲ್ವೋ ಅನ್ನೋದು ಹೇಳೋದಕ್ಕಾಗಲ್ಲ. ಸೊ ಮೊದಲನೇದಾಗಿ ಸ್ಥಳ ಗುರುತಿಸುವ ಕೆಲಸ ಆಗಬೇಕಾಗುತ್ತೆ ಎಲ್ಲೆಲ್ಲಿ. ಸೊ ಈ ಮೊದಲೇನು ಚಿನ್ನಯ್ಯ ಹೇಳಿದ ಪ್ರದೇಶಗಳಲ್ಲಿ ಏನು ಗುರುತಿಸಿದ್ರು 17 ಕಡೆ, ಅದರಲ್ಲಿ 2 ಕಡೆ ಅಸ್ಥಿಪಂಜರಗಳು ಸಿಕ್ಕಿತ್ತು. ಆದರೆ ಇಲ್ಲಿಯ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನ ಆಗಿದೆ ಅಂತ. ಯಾಕೆಂದರೆ ಈಗಾಗಲೇ ಸುಮಾರು 7 ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಅಲ್ಲಿ ಸಿಕ್ಕಿವೆ, ತಲೆಬುರುಡೆ ಸೇರಿದಂತೆ. ಅದರಂತೆ ಮಗುವಿನ ತಲೆಬುರುಡೆ ಸಿಕ್ಕಿದೆ. ಈ ಬಗ್ಗೆ ವಿಠಲ್ ಗೌಡರು, ಸೌಜನ್ಯ ಅವರ ಮಾವ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನೇನು SIT ಡಿನೈ ಮಾಡಿಲ್ಲ. ಆದ್ದರಿಂದ ಈಗ ದಟ್ ವಿಠಲ್ ಗೌಡರು ಹೇಳಿರುವ ಮಾತು ಸತ್ಯ ಅಂತ ನಾವೀಗ ಚರ್ಚೆ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಇಲ್ಲದ್ರೆ SIT ಡಿನೈ ಮಾಡಬೇಕಾಗಿ ಸಿಕ್ಕಿಲ್ಲ ಅಂತ ಸಿಕ್ಕಿದೆ. ಸೊ ಅದು ಎಲ್ಲಿ ಸಿಕ್ಕಿದೆ? ಮಣ್ಣಿನ ಮೇಲ್ಮೈದಲ್ಲಿ ಸಿಕ್ಕಿದೆ.
ಅದರ ಜೊತೆಗೆ ಅದಕ್ಕೆ ಹಲವು ರೀತಿಯ ವ್ಯಾಖ್ಯಾನಗಳು ಇದು ಬರ್ತಾ ಇದೆ. ಈಗ ಪೊಲೀಸರು ಈಗಾಗಲೇ ಬಂಗ್ಲೆಗುಡ್ಡದ ಸುತ್ತ ರಕ್ಷಣಾ ವ್ಯವಸ್ಥೆಯನ್ನು ತೀವ್ರಗೊಳಿಸಿದ್ದಾರೆ. ಸೊ ಇನ್ಯಾರು ಅಲ್ಲಿ ಎಂಟ್ರಿ ತಗೋಕೂಡ್ದು, ಅಲ್ಲಿ ಹೋಗಕೂಡ್ದು ಅಂತ. ಅಂದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರ್ತೇವೆ. 2 ಸ್ಪಾಟ್ಗಳಲ್ಲಿ ಇಬ್ಬರು ಹೇಳಿದ್ದಾರೆ, ನಾವು ಇಲ್ಲಿ ಹುಗಿಯೋದನ್ನು ನೋಡಿದ್ದೀವಿ ಅಂತ ಬಂಗ್ಲೆಗುಡ್ಡದಲ್ಲಿ. ಎಸ್, ಹೌದು. ಆದ್ದರಿಂದ ಅಲ್ಲಿ ಅವ್ರು ಹೇಳಿದ್ದು ಮತ್ತು ವಿಠಲ್ ಗೌಡರು ಹೇಳಿದ್ದು ಆ ಜಾಗಗಳಲ್ಲಿ ಸಾಮ್ಯತೆ ಇದೆ. ಹೀಗಾಗಿ SIT ಅಲ್ಲಿ ಡಿಗ್ ಮಾಡಲೇಬೇಕಾದ, ಉತ್ಖನನ ಮಾಡಲೇಬೇಕಾದ ಸ್ಥಿತಿಗೆ ತಲುಪಿದೆ, ಸತ್ಯ ಹೊರಗೆ ತರುವುದಕ್ಕಾಗಿ. ಹೀಗೆ ಸರ್ಕಾರ ಅನುಮತಿ ಕೊಟ್ಟಿರುವುದರಿಂದ ದಾರಿ ಸುಗಮ ಆಗಿದೆ. ಯಾವ ಹೊತ್ತಿಗೆ ಆಗ್ಬೋದು, ಇವತ್ತಾಗತ್ತಾ ನಾಳೆ ಆಗುತ್ತಾ ಗೊತ್ತಿಲ್ಲ. ಅದು SIT ಮೂಲಗಳು ಅದನ್ನಿನ್ನೂ ಇದುವರೆಗೆ ಎಲ್ಲೂ ದೃಢಪಡಿಸಿದಂತೆ ಇಲ್ಲ. ಆದರೆ ಅಲ್ಲಿ ನಡೆಯುತ್ತಿರೋ ಚಟುವಟಿಕೆಗಳನ್ನು ಗಮನಿಸಿದರೆ ನೀವು ಹೇಳಿದಾಗ ಏನೋ ಮಹತ್ತರವಾದ ಒಂದು ಬೆಳವಣಿಗೆ ಅಲ್ಲಿ ನಡೆಯುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸೊ ಈ ಬಗ್ಗೆ ಈಗಾಗಲೇ ಡಿಫ್ರೆಂಟ್ ಆದ ಕೆಲವರು ಏನ್ರಿ ನೆಲ ಅಗಿಯೋದು, ನೆಲ ಯಾಕ್ರಿ ಅಗಿಬೇಕು, ಏನು SIT ಇರೋದಕ್ಕೆ ನೆಲ ಅಗಿಯೋದಕ್ಕೆ ಇದೆಯಾ, ಈ ರೀತಿಯ ಪ್ರಚಾರಗಳನ್ನು ಕೂಡ ದಟ್ ಕೆಲವರು ಮಾಡಿ ಬರ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ದಟ್ ಎನಿ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಇಂಥದ್ದೆಲ್ಲ ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. SIT ಇಸ್ ಐ ಥಿಂಕ್ ದ್ಯಾಟ್ ಇನ್ ಎ ಪ್ರಾಪರ್ ವೇ ಅಂತ. ಸೊ SIT ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದಂತೆ ಕಾಣುತ್ತೆ. ಯಾಕಂದರೆ ಇಂಥ ಪ್ರಕರಣಗಳಲ್ಲಿ ಇದೆಯಲ್ಲ, ಈ ಪಬ್ಲಿಕ್ ಒಂದು ಒತ್ತಡ ಒಂದು ಕಡೆ, ಮಾಧ್ಯಮಗಳ ಒತ್ತಡ ಒಂದು ಕಡೆ, ಅದರ ಜೊತೆಗೆ ಸರ್ಕಾರದ ರಾಜಕಾರಣಿಗಳ ಒತ್ತಡ ಒಂದು ಕಡೆ, ಬ್ಯೂರೋಕ್ರಸಿಗಳ ಒತ್ತಡ ಒಂದು ಕಡೆ. ಇಂತಹ ಸಂದರ್ಭದಲ್ಲಿ ತನಿಖೆ ಮಾಡುವುದು ಅಂಥ ಸುಲಭವಾದ್ದಲ್ಲ. ಈ ಎಲ್ಲ ಪ್ರೆಷರ್ಗಳನ್ನು ತಡೆದುಕೊಂಡು ಸರಿದಾರಿಯಲ್ಲಿ ಹೋಗೋದಿರುತ್ತಲ್ಲ, ಇಟ್ಸ್ ಅ ವೆರಿ ವೆರಿ ಬಿಗ್ ಚಾಲೆಂಜ್ ಅಂತ. ಆ ಚಾಲೆಂಜ್ ಪ್ರಣಬ್ ಮೊಹಾಂತಿ ಆದ್ದರಿಂದ ಅವರು ಇಂತಹ ಒತ್ತಡಗಳನ್ನು ತಡೆದುಕೊಳ್ಳಬಹುದು ಅನ್ನುವ ಒಂದು ನಿರೀಕ್ಷೆ ಮೊದಲಿಂದ ಇತ್ತು. ಈಗ ನೋಡಿದ್ರೆ ಈಗ ನೋಡಿದ್ರೆ ನೀವು ನಾವು ಏನು ಮೀಡಿಯಾ ಟ್ರಯಲ್ ಅಂತ ಏನು ಮಾತಾಡ್ತೀವಿ ಪೂರ್ಣಿಮಾ, ಮೀಡಿಯಾ ಟ್ರಯಲ್ನಿಂದಲೇ ಈಗಾಗಲೇ ಇನ್ಯಾರೋ ಆಗಿದ್ರೆ ತಲೆ ಬಗ್ಗೆ ಸಾಳಾಗೋಪ ಮುಗಿಸಿ ಹೋಗ್ಬಿಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ನಾವು ಮಾತಾಡಿದ್ವಿ ಕಳೆದ ಕೆಲದಿಂದ ಬೇಗ ಮುಗಿಸಿ ವಿಳಂಬ ಆಗ್ತಿದೆ, ಯಾಕೆ ವಿಳಂಬ ಆಗ್ತಿದೆ, ಏನು ಮಾಡ್ತಿದ್ದಾರೆ ಇವರು, ಮುಗಿಸೋಕ್ಕಾಗಲ್ವ ಇವರಿಗೆ. ಈ ರೀತಿ ಮಾಧ್ಯಮಗಳು ತಮ್ಮ ಶಕ್ತಿಯನ್ನೆಲ್ಲ ಬಳಸಿ SIT ಮೇಲೆ ಒತ್ತಡ ಹೇರುವ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಇದು ಇವರು ಒತ್ತಡ. ಈ ಒತ್ತಡದ ಬೇರೆ ಬೇರೆ ರೂಪಗಳನ್ನು ನೋಡಿ. ಅದರ ಜೊತೆಗೆ ತನಿಖೆ ಪ್ರಾರಂಭ ಆದಾಗಲೇ ಉಪಮುಖ್ಯಮಂತ್ರಿಗಳು ಇದು ಷಡ್ಯಂತ್ರ ಅಂತ ಒತ್ತಡ ಹೇಳಿದ್ರು. ಅದೇ ಉಪಮುಖ್ಯಮಂತ್ರಿಗಳು ಅದೇ ಕೆಲಸ ಮಾಡಿದ್ದು, ಆಯಿತಾ. ಗೃಹ ಸಚಿವರು ಅದೇ ಮಾತನ್ನು ಹೇಳಿದ್ರು, ಇದು ಒತ್ತಡ ಅಲ್ಲ ಷಡ್ಯಂತ್ರ ಅಂತ. ಇದು ನೋಡಿ, ಈ ಒತ್ತಡಗಳ ಈ ಪ್ರೊಸೆಸ್ಗಳನ್ನು ಗಮನಿಸ್ತಾ ಬನ್ನಿ. ಅದಾದಮೇಲೆ BJP ಶುರು ಮಾಡಿದ್ರು, JDS ಅವರು ಶುರು ಮಾಡಿದ್ರು. ಅವರೆಲ್ಲ ಧರ್ಮಸ್ಥಳಕ್ಕೆ ಹೋಗೋದು, ನಾವು ಚರ್ಚೆ ಮಾಡಿದ್ದೀವಿ, ಹೆಗ್ಗಡೆಯವರ ಜೊತೆ ಕೂತ್ಕೊಳ್ಳೋದು, ಫೋಟೋ ತೆಗೆಸೋದು. ಅಂದರೆ ಇದೆಲ್ಲ ತನಿಖೆಯ ಮೇಲೆ ಪ್ರಭಾವ ಬೀರುವ ಮತ್ತು ತನಿಖೆಯನ್ನು ತಮಗೆ ಬೇಕಾದ ಹಾಗೆ ತಿರಿಸಿಕೊಳ್ಳುವ ಯತ್ನಗಳು. ಈ ಯತ್ನದಲ್ಲೇ ಷಡ್ಯಂತರ ಇರೋದು. ಇಲ್ಲಿ ಸರ್ಕಾರದ ಕೆಲವು ಮಂತ್ರಿಗಳು, ನೀವು ಈಗಾಗಲೇ ನಾವು ಚರ್ಚೆ ಮಾಡಿದ ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, BJPಯ ನಾಯಕರುಗಳು, ಮಾಧ್ಯಮಗಳು, ಇವರು ಎಲ್ಲ ಸೇರಿ ಇಡೀ ಒಂದು ಈ ತನಿಖೆ ದಾರಿಯನ್ನು ತಪ್ಪಿಸುವ ರೀತಿಯಲ್ಲಿ ಅಥವಾ ತಮಗೆ ಬೇಕಾದ ರೀತಿಯಲ್ಲಿ ತನಿಖೆ ಮುಂದುವರಿಬೇಕು ಅನ್ನೋ ಪ್ರೆಷರ್. ಅಂಥ ಸ್ಥಿತಿಯಲ್ಲಿ ಭಾಳ ಮುಖ್ಯವಾಗಿ SIT ಭಾಳ ಪ್ರಾಮಾಣಿಕವಾಗಿ ತನಿಖೆ ನಡೆಸ್ದಂಗೆ ಕಾಣುತ್ತೆ. ಈಗ ಆ್ಯಸ್ ಆಫ್ ನಾವು ಗೊತ್ತಿಲ್ಲ, ನಾಳೆ ಒತ್ತಡಕ್ಕೆ ಮಣಿತಾರೆ ಇಲ್ಲ, ಮನುಷ್ಯ ಹೇಳೋಕ್ಕಾಗಲ್ಲ. ಮನುಷ್ಯ ಯಾವ ಸಂದರ್ಭದಲ್ಲಿ ಯಾವುದೇ ಒತ್ತಡಕ್ಕೆ ಬೇಕಾದರೂ ಮನುಷ್ಯ ಮಾಡಿದ್ಬಿಡ್ತಾರೆ. ಆದರೆ ಆ್ಯಸ್ ಆಫ್ ನಾವು ಈಗಿನ ಸ್ಥಿತಿಯನ್ನು ನಾವೇನು ಮಾತಾಡ್ತಾ ಇದ್ದೀವಿ, ಒತ್ತಡಕ್ಕೆ ಮಣಿಯದೇನೆ ಇನ್ನೊಂದು ಉತ್ಖನನ ಮಾಡುವ ಹಂತಕ್ಕೆ SIT ಬಂದು ತಲುಪಿದೆ. ಈಗಿನ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದರೆ ಒಂದು ಮತ್ತೆ ಉತ್ಖನನ ನಡೆಯಬಹುದು. ಉತ್ಖನನ ನಡೆದರೆ ಅತಿ ಹೆಚ್ಚು ಅಸ್ಥಿಪಂಜರಗಳು ಅಲ್ಲಿ ಸಿಗ್ತವ ಇಲ್ವಾ? ಈಗ ಸಿಕ್ಕಿರೋ 7 ಅಸ್ಥಿಪಂಜರಕ್ಕೆ ಸೀಮಿತ ಆಗುತ್ತಾ? ಅದರ ಜೊತೆಗೆ SIT ಭಾಳ ಮುಖ್ಯವಾಗಿ ಏನು ಮಾಡಿದೆ ಅಂದರೆ, ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ತೆಗೆದುಕೊಂಡು ಅವರು ಹೇಳಿಕೆ ಪಡೆದದ್ದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಅನ್ಐಡೆಂಟಿಫೈಡ್ ಅಂದರೆ ನೀವು ಗುರುತಿಸಲಾಗದ ಶವಗಳು ಅಂತ ಹೇಳುತ್ತೆ, ಅದರದ್ದು ಬಹುದೊಡ್ಡ ಪಟ್ಟಿ ಇದೆ. ಅವು ನಿಜವಾಗಿ ಗುರುತಿಸಲಾಗದ ಶವಗಳಾಗಿದ್ವಾ ಅಥವಾ ಆ ಒಂದು ಕೊಲೆಯನ್ನು ಸಾವನ್ನು ಮುಚ್ಚಿ ಹಾಕುವುದಕ್ಕಾಗಿ ಗ್ರಾಮ ಪಂಚಾಯಿತಿಯವರು ಇನ್ಯಾರ್ದೋ ನಿರ್ದೇಶನದ ಮೇಲೆ ಅದು ಗುರುತಿಸಲಾಗದ ಹೆಣ ಅಂಥೇಳಿ ಬರೆದಿಟ್ಟಿದ್ದಾರ. ಒಂದೊಮ್ಮೆ ಹಾಗಿದ್ದಂಥ ಸಂದರ್ಭದಲ್ಲಿ
SIT ಆ ಒಂದು ಪಟ್ಟಿಯನ್ನು ಏನು ತೆಗೆದುಕೊಂಡಿದೆ 400ಕ್ಕೂ ಹೆಚ್ಚು ಅನ್ಐಡೆಂಟಿಫೈಡ್ ಈ ಒಂದು ಏನಿದೆ ಅದನ್ನು ಐಡೆಂಟಿಫೈ ಮಾಡುವ ಕೆಲಸವನ್ನು SIT ಮಾಡಬೇಕಾಗತ್ತೆ. ಹೌದು. ಐಡೆಂಟಿಫೈ ಮಾಡೋದು ಹೇಗೆ? ಒಂದು ಆ ಇಡೀ ಆ ದಾಖಲೆಗಳು ಸರಿ ಇಲ್ಲ, ಅದು ಕ್ರಿಯೇಟ್ ಮಾಡಿದ್ದು ಅಂದರೆ ಆ ಗ್ರಾಮ ಪಂಚಾಯತಿ ಅವ್ರು ಯಾರನ್ನ ಯಥಾಕ ಬಂದು 4 ಬಿಡಬೇಕಷ್ಟೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಳೆಯದೆಲ್ಲ ಇದರಲ್ಲಿ 85ರ ನಂತರ ಅವ್ರನ್ನ ಯಥಾಕಿ ಪೊಲೀಸರು ತಾವು ಹೇಗೆ ವಿಚಾರಣೆ ಮಾಡಬೇಕು ಹಾಗೆ ವಿಚಾರಣೆ ಮಾಡಿದರೆ ಸತ್ಯ ಹೊರಗೆ ಬರುತ್ತೆ. ಖಂಡಿತ. ಅದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆ ಸರ್. ಈಗ ಮೇಲ್ಭಾಗದಲ್ಲೇ ಶೋಧ ಆಗುತ್ತೆ ಅನ್ನುವಂತಹ ವಿಚಾರ ಅಂದರೆ ಸೌಜನ್ಯ ಮಾವ ವಿಠಲ್ ಗೌಡ ಅವರು SIT ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಕಾಡಿನ ಬಂಗ್ಲೆಗುಡ್ಡದ ಕಾಡಿನ ಮೇಲ್ಭಾಗದಲ್ಲೇ ರಾಶಿ ಕಳೆಬರಹ ಇದೆ, ಹಾಗಾಗಿ ಮೇಲ್ಭಾಗದಲ್ಲೇ SIT ಶೋಧ ನಡೆಸುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಅದು ಯೂಶ್ವಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಒಂದು ನಾವು ಇಡೀ ಇದನ್ನು ಭಾಳ ಮುಕ್ತ ಮನಸ್ಸಿಂದ ನೋಡೋದಾದರೆ ಅಲ್ಲಿ ಭೌಗೋಳಿಕ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಕೆಳಭಾಗದಲ್ಲಿ ಹೆಣಗಳಿದ್ದರೆ ಅದು ತೊಳೆದು ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಮೇಲ್ಭಾಗದಲ್ಲಿದ್ದಾಗ ಆ ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿದ್ದಾಗ ಅಥವಾ ಅದೇನು ಗುಡ್ಡ ಅಂದರೆ ಗೊತ್ತಲ್ಲ, ಗುಡ್ಡ ಅದು ಹೀಗೆ ಅಲ್ಲಿ ಮೇಲ್ಭಾಗದಲ್ಲಿ ಇದ್ದರೆ ಅದು ತೊಳೆದು ಹೋಗುವ ಸಂಭವ ಕಡಿಮೆ ಇರುತ್ತೆ ಅಲ್ವಾ. ಅದಕ್ಕಾಗಬಹುದಾದಂದ್ರೆ ಪ್ರಾಕೃತಿಕ ಕಾರಣಗಳಾಗಿ ಆ ಶವ ಅಲ್ಲಿ ಹೋಗಿದ್ರೆ ಅದು ಕರಗಿ ಹೋಗುವ ಚಾನ್ಸಸ್ ಇರುತ್ತೆ, ಕರಗಬಹುದು. ಸೊ ಎಲುಬಿನ ಮೇಲೆ ಪರಿಣಾಮ ಬೀರ್ಬೋದು, ಅದು ಮಣ್ಣೊಳಗೆ ಸೇರ್ಬೋದು, ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಆದರೆ ಅದು ಸಂಪೂರ್ಣವಾಗಿ ತೊಳೆದು ಹೋಗುವ ಚಾನ್ಸಸ್ ಇಲ್ಲ. ಅದರಲ್ಲಿರುವ ಸ್ನಾನಘಟ್ಟ ಏನಿದೆ ಪೂರ್ಣಿಮಾ, ಆ ಸ್ನಾನಘಟ್ಟದ ಹತ್ತಿರ ಯಾವ್ದಾದ್ರು ಶವಗಳು ಹಾಕಿದರೆ ಇನ್ನೊಂದು ಮಾಡಿದರೆ ಅದು ಮಳೆಗಾಲದಲ್ಲಿ ಇದು ಬಂದಾಗ ನದಿ ಅದನ್ನ ಕೊಚ್ಕೊಂಡು ಹೋಗುತ್ತೆ, ಅದ್ರ ಜೊತೆ ಪ್ರವಾಹಗಳು ಕೊಚ್ಕೊಂಡು ಹೋಗ್ತವೆ. ಆದ್ದರಿಂದ ಕೆಳಗಡೆ ನಿಮ್ಗೆ ಸಿಗುವ ಚಾನ್ಸಸ್ ಕಡಿಮೆ. ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಪ್ರೂವ್ಡ್ ಅಂತ. ಅಂದರೆ ಚೆನ್ನಯ್ಯ ಹೇಳಿದಂಥ ಸಂದರ್ಭದಲ್ಲಿ ನದಿಯ ಸ್ನಾನಘಟ್ಟದ ಕೆಳಭಾಗದಲ್ಲಿ ಏನೇನು ಉತ್ಖನನ ಸಿಕ್ಕಿಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಕಾರಣ ಇರಬೇಕು. ಆದರೆ ಅದನ್ನು ಯು ಸಿ ದಟ್ ಆ ಕಾರಣಗಳು ಏನು ಅನ್ನೋದು ಇಲ್ಲದೇನೆ ಆ ಚಿನ್ನಯ್ಯ ಹೇಳಿದ್ದು ಸುಳ್ಳು ಸತ್ಯ ಅನ್ನೋದೇನಿದೆ ಅದು ಚರ್ಚೆ ಮಾಡುವ ಸಮಯ ಅಲ್ಲ ಇದು. ಹೌದು. ಇಟ್ ಶುಡ್ ಬಿ ಕಮ್ ಟು ಒಂದು ಕನ್ಕ್ಲೂಷನಿಗೆ ಬಂದ ಮೇಲೆ ನಾವು ಚರ್ಚೆ ಮಾಡ್ಬೋದು. ಅಲ್ಲಿವರೆಗಿಂದ ಆರೋಪ ಮಾಡೋದ್ರಲ್ಲಾಗಲಿ ಬಿಡೋದಾಗಲಿ ತಪ್ಪು. ನಾನು ಇವನು ವೀರೇಂದ್ರ ಹೆಗಡೆ ಆರೋಪ ಮಾಡೋದಕ್ಕೆ ನಾನು ಒಪ್ಪಲ್ಲ. ಹೆಗ್ಡೆಯವರು ಮಾಡಿದಾರೋ ಹೆಗ್ಡೆ ಕುಟುಂಬ ಮಾಡಿದೆ, ಇಟ್ ವಿಲ್ ಹ್ಯಾವ್ ಟು ಬಿ ಪ್ರೂವ್ಡ್. ಆದರೆ ಅದನ್ನು ತನಿಖೆ ಮಾಡುವುದಕ್ಕೆ ಸಂಪೂರ್ಣ ಮುಕ್ತವಾದ ಅವಕಾಶ ಇರಬೇಕಲ್ಲಿ. ಖಂಡಿತ. ಇದು ಹೆಗ್ಡೆಯವರ ಕುಟುಂಬ ಇನ್ವಾಲ್ವ್ ಆಗಿದೆಯೋ ಇಲ್ವೋ ಆದ್ದರಿಂದ ಇದನ್ನು ಮುಚ್ಚಾಕ್ತೀವಿ, ನೋ, ದಟ್ ಇಸ್ ನಾಟ್ ದ ಥಿಂಗ್. ಈಗ ಅವರು ಆರೋಪಿತರು ಅಂತ ನಾನು ಹೇಳಲ್ಲ, ಅವರು ಕುಟುಂಬದಲ್ಲಿ ಯಾರೋ ಒಬ್ಬಿಬ್ಬರು ಆರೋಪಿತರು ಇರ್ಬೋದು, ಅವ್ರು ಯಾರೋ ಅವರು ಹರ್ಷೇಂದ್ರ ಮಕ್ಕಳ ಇರ್ಬೋದು. ಅದು ಹೌದೋ ಅಲ್ವೋ ಅಂದೇನಿದೆ ಮತ್ತು ಆ ಸತ್ಯ ಹೊರಗೆ ಬರಬೇಕಾದ್ದು ಬಹಳ ಮುಖ್ಯ. ಅದು ಆ ಕಾರಣಕ್ಕಾಗಿ ಯು ಸಿ ದಟ್ ಕೋರ್ಟ್ ಅಬ್ಸರ್ವೇಷನ್ದು ನಾನು ನೋಡಿದೆ. ನಾನು ನಿನ್ನೆ ಏನು ಬೆಳ್ತಂಗಡಿ ಕೋರ್ಟ್ನಲ್ಲಿ ಇದು ಆ ಚಿನ್ನಯ್ಯನ ಮೇಲೆ ಇರುವುದು ಬಹಳ ಗುರುತರವಾದ ಆರೋಪ ಆದ್ದರಿಂದ ಅದನ್ನು ಕೊಡೋಕ್ಕಾಗಲ್ಲ ಅಂತ ನ್ಯಾಯಾಲಯ ಅಬ್ಸರ್ವ್ ಮಾಡುತ್ತೆ. ಸೊ ನನಗದು ಯಾವುದು ಗುರುತರವಾದ ಆರೋಪ ನನಗೇನು ಅರ್ಥ ಆಗಿಲ್ಲ. ಅವನು ಹೇಳಿದರೆ ಸುಳ್ಳು ಹೇಳಿದ್ದಾನೆ ಅಂತ ಒಂದೇಳೆ, ಸುಳ್ಳು ಹೇಳುವುದೇ ಗುರುತರವಾದ ಅಪರಾಧ. ಆದರೆ ಮಾಧ್ಯಮಗಳಿಂದ ಹಿಡಿದು ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಈಗ ಆ ಆರೋಪಗಳಿಗೆ ಯಾರು. ಸೊ ನೀವು ಚಿನ್ನಯ್ಯ ಮಾತ್ರ ಸುಳ್ಳು ಹೇಳ್ದ ಅಂತ ಹೇಳ್ಬಿಟ್ಟು ಇದು ಭಾಳ ಗುರುತರವಾದ ಆರೋಪ ಆಗಿರುವುದರಿಂದ ಅವರು ಜೈಲಲ್ಲಿರಬೇಕು ಅಂತ ಕೋರ್ಟ್ ಇದನ್ನು ಮಾಡುತ್ತೆ. ಸೊ ಯಾರು ಪ್ರಾಸಿಕ್ಯೂಷನ್ ಏನಿದೆ ಇದು ಗುರುತರವಾದ್ದು ಹೌದು ಅಲ್ವೋ ಅಂತ ಏನು ಹೇಳುತ್ತೆ ಅದು ಒಂದು ವಾದ. ಆದರೆ ಅವ್ರಿಗೆ ವಕೀಲನೇ ಇಲ್ಲವಂತ, ಅವ್ರಿಗೆ ವಕೀಲ ಪಾಪ ಅವನಿಗೆ ಚಿನ್ನಯ್ಯನಿಗೆ ವಕೀಲೂ ಇಲ್ದಿರೋದ್ರಿಂದ ನ್ಯಾಯಾಲಯವೇ ಆದೇಶ ನೀಡಿ ಒಬ್ಬ ವಕೀಲನನ್ನು ಮಾಡುತ್ತೆ. ಯು ಸಿ ದಟ್ ಈ ಸಿಚುವೇಷನ್ನಲ್ಲಿರುವಂಥ ಒಬ್ಬ ಸಾಮಾನ್ಯ ಬಡ ಮನುಷ್ಯ ಅವನು ಸುಳ್ಳು ಹೇಳ್ತಾನೆ ಅಂತ ನನಗನ್ಸಲ್ಲ. ಯಾಕಂದರೆ ಅವ್ರಿಗೆ ಉದ್ದೇಶ ಬೇಕಲ್ವಾ, ಯಾರು ಸುಳ್ಳು ಹೇಳೋದು. ಆದರೆ ಈಗ ಪಾಪ ಮತ್ತೆ ಅವನು ಒಳಗಿರಬೇಕಾದ ಒಂದು ಸಿಚುವೇಶನ್ ನಿರ್ಮಾಣ. ನೋಡೋಣ ಸರ್, ಈಗ ಒಂದು ಮಹತ್ತರ ಬೆಳವಣಿಗೆ ಅಂತೂ ನೀವು ಹೇಳಿದಂಗೆ ಖಂಡಿತ ಆಗ್ತಾ ಇದೆ ಅಲ್ಲಿ. ಒಂದು ಮೂಲಗಳ ಪ್ರಕಾರ ನಮಗೆ ಸಿಕ್ಕಿರುವಂಥ ಮಾಹಿತಿ, ನಮ್ಮ ಸ್ಪೀಡ್ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿ, ಇವತ್ತು ಮಧ್ಯಾಹ್ನ ಅಥವಾ ಸಂಜೆಯ ಒಳಗಡೆ ಮತ್ತೆ ಉತ್ಖನನ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಸ್ಥಳಕ್ಕೆ ಬರಬೇಕು. ಇದನ್ನೆಲ್ಲ ನೋಡಿದ್ರೆ ಏನೋ ಆಗ್ತಾ ಇದೆ ಅಂತ ನೋಡೋಣ. ಬ್ಯಾಕ್ ಟು ಬ್ಯಾಕ್ ಚರ್ಚೆ ಮಾಡೋಣ. ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಎಸ್